ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ಪಯಣದಲ್ಲಿ ಡಾಕ್ಟರ್ ಸುಲೋಚನಾ ಅವರು ಪಯಣವನ್ನು ನಡೆಸ್ತಾ ಇದ್ದಾರೆ. ಅವರು ಸುಮಾರು 27 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಮೆಡಿಕಲ್ ಪ್ರಾಕ್ಟೀಷನರ್ ಆಗಿ ಸಮಾಜಕ್ಕೆ ಸೇವೆಯನ್ನು ಸಹ ಸಲ್ಲಿಸಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಕ್ಕರೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕರೆ, ನೀವು ಸುಮಾರು 27 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸಿದ್ದೀರಿ. ಜೊತೆಗೆ ನೀವು ಡಾಕ್ಟ್ರು ಕೂಡ. ನೀವು ಈ ಆಧ್ಯಾತ್ಮಿಕ ಜೀವನಕ್ಕೆ ಬರೋದಕ್ಕಿಂತ ಮುಂಚಿನ ನಿಮ್ಮ ಜೀವನದಲ್ಲಿ ಧಾರ್ಮಿಕತೆ ಹೇಗಿತ್ತು, ಧಾರ್ಮಿಕ ಜೀವನ ಹೇಗಿತ್ತು ನಿಮ್ಮಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ? ನಾನು ಧಾರ್ಮಿಕ ಪರಂಪರೆಯ ಕುಟುಂಬದಿಂದಲೇ ಬಂದವಳು. ನನಗೆ ಮಾತ್ರ ಅಂದರೆ ನನ್ನ ಪತಿ ತುಂಬ ಅಂದರೆ ಪೂಜೆ, ವ್ರತ, ನಿಯಮ ಇತ್ಯಾದಿಗಳಲ್ಲಿ ಸ್ವಲ್ಪ ಹೆಚ್ಚು ಆಸಕ್ತಿ ಇಟ್ಕೊಂಡಿದ್ರು. ಅವರು ಸಹ ಡಾಕ್ಟ್ರು. ನನಗೆ ವಿಶೇಷವಾಗಿ ಚಿಕ್ಕಂದಿನಿಂದಲೂ ಈ ರೀತಿ ಸ್ಥೂಲ ಪೂಜೆ ಇತ್ಯಾದಿಗಳಿಗಿಂತಲೂ ಧ್ಯಾನ, ಪ್ರಾರ್ಥನೆ ಇವುಗಳಲ್ಲೇ ಆಸಕ್ತಿ ಜಾಸ್ತಿ ಇದ್ದಿದ್ದು. ಮತ್ತು ನಾನು ಮೈಸೂರಿನಲ್ಲೇ ನನ್ನ ಸ್ಟಡೀಸು ಕೆಲವು ವರ್ಷಗಳು ನಾನಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಲೆಕ್ಚರಾಗಿ ಕೆಲಸ ಮಾಡಿದ್ರಿಂದ ನಾನಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ ನಾನು ಜಾಸ್ತಿ ಹೋಗ್ತಿದ್ದೆ. ಒಂಟಿಕೊಪ್ಪಲಲ್ಲಿ ಅಲ್ಲಿಯ ರಾಮಕೃಷ್ಣರ ಕೆಲವೊಂದು ವಿವೇಕಾನಂದರ ಪುಸ್ತಕಗಳನ್ನು ನಾನು ಓದ್ತಾ ಇದ್ದೆ. ತುಂಬ ಅವರ ಪ್ರಭಾವ ನನ್ನ ಮೇಲೆ ತುಂಬ ಇತ್ತು ಆ್ಯಕ್ಚುಲಾಗಿ. ಇದರಿಂದ ನಾನು ಧ್ಯಾನ ಇತ್ಯಾದಿಗಳನ್ನು, ಓಂಕಾರ ಧ್ಯಾನ ಇದನ್ನು ಸಹ ಮಾಡ್ತಾಯಿದ್ದೆ. ಓಂಕಾರ ಧ್ಯಾನವನ್ನು ಮಾಡುವಾಗ ನನಗೆ ಎಷ್ಟೋ ಸಲ ಹಣೆಯ ಮಧ್ಯದಲ್ಲಿ ಜ್ಯೋತಿ ಸಾಕ್ಷಾತ್ಕಾರನೂ ಆಗ್ತಿತ್ತು. ಆದರೆ ಅದು ಏನು ಎತ್ತ ಅಂತ ನನಗೆ ಆವಾಗ ಅರ್ಥ ಆಗಿರಲಿಲ್ಲ. ಮತ್ತು ಒಂದು ಸಲ ಓಂಕಾರ ಧ್ಯಾನ ಮಾಡುವಾಗ ಈ ಶರೀರದಿಂದ ಮೇಲೆ ಹೋಗ್ದಂಗೆ ಅನುಭವ ಸಹ ನನಗಾಗಿತ್ತು. ಅಷ್ಟು ಮಾಡ್ತಿದ್ದೆ. ಆದರೆ ನನಗೆ ಅದರಲ್ಲಿ ತೃಪ್ತಿ ಅಂತ ಏನೂ ಸಿಗಲಿಲ್ಲ. ನಾನು ಆ್ಯಕ್ಚುಲಾಗಿ ನನ್ನ ಒಂದು ವಿವಾಹ ಜೀವನಕ್ಕೆ ಮೊದಲು ರಾಮಕೃಷ್ಣ ಆಶ್ರಮಕ್ಕೆ ಸರೆಂಡರ್ ಆಗೋದಕ್ಕೆ ಅಂತಲೇ ನಾನು ಒಂದು ಸಲ ಹೋಗಿದ್ದೆ ಅಲ್ಲಿಗೆ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿದೆ. ಆದರೆ ಅವ್ರು ಹೇಳಿದರು, ನೀವು ನೋಡಿ ಸಂಪೂರ್ಣವಾಗಿ ನೀವು ಸರೆಂಡರ್ ಆಗೋ ಇಲ್ಲಿಗೆ ಬಂದುಬಿಡೋದು ಅಂದರೆ ನಮ್ಮಲ್ಲಿ ಮಹಿಳೆಯರನ್ನು ಹೆಚ್ಚಾಗಿ ನಮ್ಮಲ್ಲಿ ತುಂಬ ಕಡಿಮೆ ಇದ್ದಾರೆ, ಅದು ಇಲ್ಲ ಅಂತ ಇಲ್ಲ, ಅದು ನೀವು ಸಂಪೂರ್ಣ ನಿಮ್ಮ ಮನಸ್ಸು, ಯಾಕೆಂದರೆ ಇಲ್ಲಿ ಬಂದಮೇಲೆ ನೀವು ವಾಪಸ್ ಹೋಗಬೇಕು ಅನ್ನೋವಂಥ ಇದನ್ನ ಇಟ್ಕೊಳ್ಬೇಡಿ ಅಂತ ಹೇಳಿ ಸ್ವಲ್ಪ ವಿಚಾರ ಮಾಡಿ ಆಮೇಲೆ ತಿಳಿಸಿ ಅಂತಂದರು. ನಂತರ ಏನಾಯಿತು, ಅದರ 6 ತಿಂಗಳ ನಂತರದಲ್ಲಿ ನನ್ನ ಒಂದು ವಿವಾಹ ನಿಶ್ಚಿತಾರ್ಥ ಆಯಿತು. ನಂತರ ಗೃಹಸ್ಥ ಜೀವನದಲ್ಲಿರ್ತಾ ನಾನು ಆ ಒಂದು ವಿಚಾರವನ್ನು ಕೈಬಿಟ್ಟಿದ್ದೆ. ಆದರೆ ಆ ಧ್ಯಾನ ಇತ್ಯಾದಿಗಳನ್ನು ನಾನು ಮೊದಲಿಂದನೂ ಮಾಡ್ಕೊಂಡು ಬಂದೆ. ಓಂಕಾರ ಧ್ಯಾನ ಮಾಡೋದು, ಪ್ರಾರ್ಥನೆಗಳನ್ನು ಮಾಡೋದು, ಅದೆಲ್ಲ ತುಂಬ ನನಗೆ ಇಷ್ಟ ಆಗ್ತಾಯಿತ್ತು. ಅಂದರೆ ಈ ಥರ ಪೂಜೆ ನಿಯಮ ಅದೆಲ್ಲ ನನಗೆ ಸ್ಥೂಲ ಅದು ನನಗೆ ಅಂಥ ಒಂದು ಆಸಕ್ತಿ ಮೊದಲಿಂದನೂ ಇರಲಿಲ್ಲ. ಅದರಿಂದ ನಾನು ಇದರಲ್ಲೇ ಸ್ವಲ್ಪ ಆಸಕ್ತಿ. ಧ್ಯಾನ, ಯೋಗ ಇದೆಲ್ಲ ನಿಮಗೆ ತುಂಬ ಇಂಟ್ರೆಸ್ಟ್ ಇತ್ತು? ಅಂದರೆ ಆ ಟೈಮ್ನಲ್ಲಿ ನಾನು ರಾಮಕೃಷ್ಣರ ವಚನವೇದ, ಆಮೇಲೆ ವಿವೇಕಾನಂದರ ಕರ್ಮಯೋಗ, ಭಕ್ತಿ ಯೋಗ ಇತ್ಯಾದಿಗಳನ್ನು, ಜ್ಞಾನಯೋಗ ಅಂಥ ಪುಸ್ತಕಗಳನ್ನು ತುಂಬ ಓದ್ತಿದ್ದೆ. ನೀವು ಹೇಳಿದ್ರಿ ರಾಮಕೃಷ್ಣ ಆಶ್ರಮಕ್ಕೆ ನೀವು ಸಂಪೂರ್ಣ ಸಮರ್ಪಿತ ಆಗಬೇಕು ಅಂತ ಹೋಗಿದ್ದೆ ಅಂತ. ಸೊ ಇದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ತಂದೆ ತಾಯಿ ಅವ್ರದ್ದೆಲ್ಲ ಒಪ್ಪಿಗೆ? ಯಾರಿಗೂ ಹೇಳಲೇ ಇಲ್ಲ ಅದನ್ನು. ಆಮೇಲೆ ಯಾಕೆ ಅಂತಂದರೆ ನಾನೇನು ಹೋಗಲಿಲ್ಲವಲ್ಲ. ಹೋಗೋದಿದ್ದರೆ ಅಂದರೆ ನಾನು ಆ ಥರ ಸಂಪೂರ್ಣ ಹೋಗೋದಿದ್ದರೆ ನಾನು ಹೇಳಬೇಕಾಗಿತ್ತು. ಹೋಗಬೇಕು ಅನ್ನೋ ಕೇವಲ ವೈಯಕ್ತಿಕವಾಗಿ ಒಂದು ಏನು ಹೇಳ್ತದೆ, ಏನು ಪ್ರೊಸೀಜರ್ ಇದೆ ಅವ್ರದ್ದು, ಏನಿದೆ ತಿಳ್ಕೊಳ್ಳೋಕೆ ನಾನು ಫಸ್ಟಿಗೆ ಹೋಗಿದ್ದು. ಅಂದರೆ ಈ ಲೌಕಿಕ ಜೀವನ ಅಷ್ಟು ನನಗೆ ಆಸಕ್ತಿ ಇರಲಿಲ್ಲ. ಅದರಿಂದ ನಾನು ಹೋದೆ ಅಷ್ಟೇ. ಅದರಲ್ಲಿ ನಾವೇನು ಮುಂದುವರಿಲಿಲ್ವಲ್ಲ. ಅವರು ಏನು ಸ್ವಲ್ಪ ದಿನ ಯೋಚನೆ ಮಾಡಿ ಒಂದು 6 ತಿಂಗಳು, ವರ್ಷ ಅಂತ ಹೇಳಿದರು ಅವರು. ಆದ್ದರಿಂದ ನಾನು ಅದನ್ನು ಮನೆ ಯಾರಿಗೂ ನಾನು ಹೇಳಲೇ ಇಲ್ಲ ಅದನ್ನು. ಈ ಥರ ಯೋಚನೆ ಮಾಡ್ತಿದ್ದೀರಿ ಅಂತ ಯಾರಿಗೂ ತಿಳಿಸಿಲ್ಲ. ಹಾಗಿದ್ರೆ ನೀವು ರಾಮಕೃಷ್ಣ ಆಶ್ರಮದಲ್ಲಿ ನಡೀತಾ ಆನಂತರ ನಿಮ್ಮ ವಿವಾಹ ಆಯಿತು ಅಂತೇಳಿ. ಹಾಗಿದ್ರೆ ನೀವು ಈ ಧಾರ್ಮಿಕ ಜೀವನವನ್ನು ನಡೆಸಿ ಆದಮೇಲೆ ಈ ಆಧ್ಯಾತ್ಮಿಕ ಜೀವನವನ್ನು ಯಾವ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದೀರಿ? ಆಗಿದ್ರೆ ನಾವೀಗ ಇದರಲ್ಲಿ ಅಂದರೆ ಇದನ್ನು ಮಾಡ್ತಾ ಇದ್ದರೂ ಸಹ ನನಗೊಂದು ತೃಪ್ತಿ ಅಂತನ್ನೋದು ನನಗೆ ಸಿಗಲಿಲ್ಲ. ನಾನು ಒಂದು 95 ಜನವರಿ ಅಂತ ಅನಿಸುತ್ತೆ
ನಾನು ಆವಾಗ ಯೋಚನೆ ಮಾಡ್ತಿದ್ದೆ, ಇಷ್ಟು ನಾನು ಸುಮಾರು ವರ್ಷಗಳಿಂದ ನಾನು ಈ ರೀತಿ ಇದನ್ನೆಲ್ಲ ಪ್ರಾಣಾಯಾಮವನ್ನು ಮಾಡ್ತಿದ್ದೆ. ನಾನು ಅದನ್ನೆಲ್ಲ ಮಾಡ್ತಾಯಿದ್ರೂ ಸಹ ನನಗೇನೋ ತೃಪ್ತಿಯೇನೋ ಸಿಗ್ತಾ ಇಲ್ವಲ್ಲ, ಹಾಗಿದ್ದರೆ ಯಾವ ರೀತಿ ನನಗಿದು ಸಿಗ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅದ್ರ ಜೊತೆಯಲ್ಲಿ ಇನ್ನೇನು ಅಂತಂದರೆ ನಾನು ಶಾರೀರಿಕವಾಗಿಯೂ ನನಗೆ ಬೆನ್ನು ಮೂಳೆ ಪ್ರಾಬ್ಲಮ್ ಶುರುವಾಗಿದ್ದರಿಂದ ತುಂಬ ಟೆನ್ಷನ್ನೇ ಇತ್ತು. ಯಾಕೆಂದ್ರೆ ಅದು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಎಲ್ಲಿದ್ರಿ? ಪಿರಿಯಾಪಟ್ಟಣ. ಮೈಸೂರು ಡಿಸ್ಟ್ರಿಕ್ಟಲ್ಲಿ. ಅಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅದರಿಂದ ಎನಿ ಟೈಮು ಪೇಷಂಟ್ಸ್ ಬರೋರು. ಅದು ಮತ್ತು ನಮ್ಮ ಮಗ ಚಿಕ್ಕವನಿದ್ದ, ಅವನಿಗೂ ಸ್ವಲ್ಪ ಅವನು 5ನೇ 6ನೇ ಕ್ಲಾಸಲ್ಲಿ ಓದ್ತಾ ಇದ್ದ. ಅವನು ನೋಡ್ಕೊಳ್ಳೋದು, ಮನೆಯದು ಮತ್ತು ಪೇಷಂಟ್ಸ್ ನೋಡೋದು. ಆ ಬೆನ್ನು ಮೂಳೆ ಪ್ರಾಬ್ಲಮಿಂದ ನನಗೆ ಹೆಚ್ಚು ರೆಸ್ಟಿನ ಅವಶ್ಯಕತೆ ಇತ್ತು, ಅದು ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ಮಾನಸಿಕವಾಗಿಯೂ ಸಹ ಒಂದು ಸ್ವಲ್ಪ ಏರುಪೇರಲ್ಲೇ ಇದ್ದೆ ಅಂತ ಹೇಳ್ಬೋದು. ಅಲ್ಲ, ಆಗ ಪಿರಿಯಾಪಟ್ಟಣದಲ್ಲಿ ಇದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದವರು ಅವರಲ್ಲಿ ಸೇವಾ ಕೇಂದ್ರ ಮಾಡಬೇಕು ಅಂತ ಶಾಂತಿ ಮೆರವಣಿಗೆಯಲ್ಲಿ ಬಂದರು. ನಮ್ಮದು ಮನೆ ಮತ್ತು ಕ್ಲಿನಿಕ್ ಕೆಳಗಡೆ ಮೇಲ್ಗಡೆ ಮನೆ, ಅಲ್ಲೇ ಮೇನ್ ರೋಡಲ್ಲೇ ಅವರು ಶಾಂತಿ ಯಾತ್ರೆ ಬಂತು. ಶಾಂತಿ ಯಾತ್ರೆ ಬಂದಾಗ ಅವರೆಲ್ಲರಿಗೂ ಫ್ಲ್ಯಾಂಪ್ಲೆಟ್ಸ್ಗಳನ್ನು, ರಾಜಯೋಗದ ಶಿಬಿರ ಇದೆ ಅದನ್ನು ಕೊಡ್ತಾ ಹೋದರು. ಅದನ್ನು ಕೊಟ್ಟಾಗ ನಮ್ಮ ಯಜಮಾನರು ಕೆಳಗಡೆ ಇದ್ರಲ್ಲ, ಶಾಪಲ್ಲಿದ್ದರು, ಕ್ಲಿನಿಕಲ್ಲಿದ್ದರು, ಅವರು ಅದನ್ನು ತೊಗೊಂಬಂದು ನನಗೆ ಕೊಟ್ಟರು. ನಾನು ಮಾಡ್ತಿದ್ದೆ, ನನಗೆ ಆಸಕ್ತಿ ಇದೆ ಅಂತ ಗೊತ್ತಿತ್ತಲ್ಲ ಅವರಿಗೆ. ನೋಡೋದೇನೋ ರಾಜಯೋಗ ಕಲಿಸ್ತಾರಂತೆ ಅಂತ. ಸರಿ, ನಾನು ನೋಡಿದವಳೇ. ನಾನು ಅಲ್ಲೇ ಫಂಕ್ಷನ್ ಇತ್ತು ಅವತ್ತು, ಆ ಶಾಂತಿ ಯಾತ್ರೆ ನಂತರ ಚೌಟ್ರಿಲಿ. ನಾನೀಗ ಅಲ್ಲಿಗೆ ಹೋಗ್ತೇನೆ ಅಂತಂದೆ. ನಾನು ತಕ್ಷಣ ಅಲ್ಲಿಗೆ ಹೋದೆ. ಅದು ಕೇಳಿದೆ, ಲಕ್ಷ್ಮೀಬೇಂಜಿ ಎಲ್ಲ ಬಂದಿದ್ದರು, ಅಲ್ಲಿ ಎಲ್ಲ ಪ್ರೋಗ್ರಾಮ್, ಒಬ್ಬ ಸ್ವಾಮೀಜಿಯವರು ಬಂದಿದ್ದರು. ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಯಿತು. ನನ್ನ ಜೊತೆಯಲ್ಲಿ ಅಲ್ಲಿ ಕೆಲವರು ಬ್ರಹ್ಮಕುಮಾರಿ ಸೋದರಿಯರು ಅಕ್ಕಪಕ್ಕ ಕೂತಿದ್ರು. ಅವರು ಕೆಲವೊಂದು ವಿಚಾರಗಳನ್ನು ಹೇಳಿದರು, ನಾವು ಹೇಗೆ ಇದು ಮಾಡ್ತಾಯಿದ್ದೀವಿ ಅಂತ. ನಂಗೆ ತುಂಬ ಆಸಕ್ತಿ. ಮರುದಿವಸದಿಂದನೇ ನಾನು ಅದು ಶಿಬಿರ ಅಟೆಂಡ್ ಮಾಡಿದೆ. ಅಂದರೆ ನೀವು ಈ ಬ್ರಹ್ಮಕುಮಾರಿ ಸಂಸ್ಥೆ ಏನಿದೆ, ಆ ಸಂಸ್ಥೆಯಲ್ಲಿ ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭಿಸಿದ್ರಿ. ಹಾಗಿದ್ದರೆ ನೀವು ಅಲ್ಲಿದ್ದಂಥ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಆದಮೇಲೆ ಸೊ ನೀವು ಸೇವಾ ಕೇಂದ್ರಕ್ಕೆ ಹೋಗೋದಕ್ಕೆ ಯಾರು ಹೇಳಿದ್ರು, ಅಥವಾ ಯಾರ್ದು ನಿಮಗೆ ತೋರಿಸಿದ್ರು ಸೇವಾ ಕೇಂದ್ರ? ಸೇವಾ ಕೇಂದ್ರ ಅಲ್ಲಿ ಅದು ತುಂಬ ದೊಡ್ಡ ಪಟ್ಟಣ, ಅದು ಟೌನ್, ಅದು ಪಿರಿಯಾಪಟ್ಟಣ. ಅದು ಸುಮಾರು ನಮ್ಮಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಸೇವಾ ಕೇಂದ್ರ ಮಾಡಿದ್ರು ಅವರು. ಅಲ್ಲಿಗೆ ಬರಬೇಕು ಅಂತ ಅಡ್ರೆಸ್ ಎಲ್ಲ ಕೊಟ್ಟಿದ್ದರು ಅವರು. ನಮಗೆಲ್ಲ ಗೊತ್ತಿರುವಂಥ ಜಾಗಗಳೇ ಅಲ್ವ. ನಮ್ಮ ಯಜಮಾನರು ಕರ್ಕೊಂಡು ಹೋದರು, ಅಲ್ಲಿ ಬಿಟ್ಟರು. ಮತ್ತು ನಾನು ಶಿಬಿರ ಟೈಮ್ ಕೊಟ್ಟಿದ್ದರು ಅವರು, 4 to 5 ಏನೋ ಟೈಮ್ ಕೊಟ್ಟಿದ್ದರು. ನಾನು ಆ ಟೈಮಿಗೆ ಹೋದೆ, ಅಟೆಂಡ್ ಮಾಡಿದೆ. ನೀವು ಆ ಸೇವಾ ಕೇಂದ್ರಕ್ಕೆ ಮೊದಲನೇ ಬಾರಿ ಹೋದಾಗ, ಯಾಕಂದರೆ ನೀವು ಅದಕ್ಕಿಂತ ಮುಂಚೆನೂ ಸಹ ರಾಮಕೃಷ್ಣಾಶ್ರಮದ ಎಲ್ಲ ಸೇವಾ ಕೇಂದ್ರಗಳನ್ನು ನೋಡಿದ್ರಿ. ಸೊ ಈ ಬ್ರಹ್ಮಕುಮಾರಿ ಸಂಸ್ಥೆಯ ಸೇವಾ ಕೇಂದ್ರಕ್ಕೆ ಮೊದಲನೇ ಬಾರಿ ಹೋದಾಗ ಆ ಸೇವಾ ಕೇಂದ್ರವನ್ನು ನೋಡಿ ನಿಮಗೇನು ಅನ್ನಿಸ್ತು? ನನಗೇನಾಯಿತು ಅಂದರೆ, ಫಸ್ಟಿಗೆ ನಾನು ಹೋಗಿ ಒಂದು ದೊಡ್ಡ ಚಿತ್ರಪಟಗಳನ್ನು ಹಾಕಿದ್ರಲ್ಲಿ. ಆ ಚಿತ್ರಪಟ ಫಸ್ಟಿಗೆ ನಾನು ಹೋಗಿದ್ದು ಸೃಷ್ಟಿ ಚಕ್ರದ ಚಿತ್ರದ ಎದುರಿಗೆ. ಅದರಲ್ಲಿ ನಾನು ಫಸ್ಟ್ ಸೆಂಟೆನ್ಸ್ ಓದಿದ್ದೆ ಅಲ್ಲಿಗೆ ಹೋಗಿ, ನೀವು ಇದು ಮೊದಲನೇ ಬಾರಿ ಇಲ್ಲಿಗೆ ಬರ್ತಾ ಇಲ್ಲ, 5000 ವರ್ಷಗಳಲ್ಲಿ ನೀವು ಅನೇಕ ಬಾರಿ ಇಲ್ಲಿಗೆ ಬಂದಿದ್ದೀರಿ, ಈ ಒಂದು ಜ್ಞಾನವನ್ನು ನೀವು ಪಡ್ಕೊಂಡಿದ್ದೀರಿ ಅಂತ ಇತ್ತದರಲ್ಲಿ. ನನಗದು ನೋಡಿ ಏಕದಮ್ ಖುಷಿಯಾಗ್ಬಿಡ್ತು. ಎಂಥ ಉನ್ನತವಾದಂತಹ ಒಂದು ಪಾಯಿಂಟ್ ನಾನು ನೋಡ್ತಾ ಇದ್ದೀನಿ. ನಾನು ಅನೇಕ ಸಲ ಇಲ್ಲಿ ಬಂದಿದ್ದೀನಲ್ವ, ಇದು ಹೊಸದಲ್ಲ, ಹೀಗೊಂದು ಅನುಭವ ನನಗಾಗೋಯ್ತು. ಜನ್ಮಾಂತರದ ಹಿಂದೆ ಯಾವಾಗ ಬಂದಿದ್ದೀರಿ? ಇದು ಫಸ್ಟ್ ಟೈಮ್ ಅಲ್ಲ ಅಂತ ಯಾವಾಗ ಅಲ್ಲಿ ಕ್ಲಿಯರ್ ಆಗಿ ಇತ್ತಲ್ವ. ಫಸ್ಟು ಸೆಂಟೆನ್ಸ್ ನಾನು ಓದಿದ್ದೇನೆ, ಇದು ನೀವು ಮೊದಲ ಬಾರಿಗೆ ಇಲ್ಲಿ ಬರ್ತಾ ಇಲ್ಲ, ನೀವು ಎಷ್ಟೋ ಸಲ ಇಲ್ಲಿ ಬಂದಿದ್ದೀರಿ 5000 ವರ್ಷಗಳ ಸೃಷ್ಟಿ ನಾಟಕದಲ್ಲಿ ಅಂತ ಇತ್ತಲ್ವ. ಅಂದರೆ ಸ್ವಲ್ಪ ನನಗೆ ಧಾರ್ಮಿಕ ಅದು ಹಿನ್ನೆಲೆನೇ ಇತ್ತಲ್ವ, ಆ ಜ್ಞಾನ ಇಲ್ಲದೆ ಹೋದರೂ ಸಹ. ಅದರಿಂದ ತುಂಬ ಖುಷಿ ಆಯಿತು ನನಗೆ. ಸ್ಟಾರ್ಟಿಂಗಲ್ಲೇ ನಂಗೆ ತುಂಬ ಖುಷಿ. ನೀವೀಗ ಸೇವಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ನಿಮಗೆ ಏನು ತಿಳಿಸ್ಕೊಟ್ರು? ಅಲ್ಲಿ ಒಂದು ಮೊದಲನೇ ದಿವಸ ಆತ್ಮದ ಪರಿಚಯ ಹೇಳಿದರು, 2ನೇ ದಿನ ಪರಮಾತ್ಮ ಪರಿಚಯ ಹೇಳಿದರು. ಆದರೆ ಒಂದು ನನಗೇನು ಅಂತಂದರೆ, ಪರಮಾತ್ಮನ ಪರಿಚಯ ಅವರು ಹೇಳುವಾಗ ಪರಂಧಾಮದಲ್ಲಿ ಪರಮಾತ್ಮ ಇರ್ತಾನೆ ಅಂತ ಹೇಳಿದ್ರಲ್ಲ, ನನಗೊಂದು ಸ್ವಲ್ಪ ಮನಸ್ಸಿಗೆ ಒಂದು ರೀತಿ ಆಘಾತ ಥರನೇ ಆಯಿತು. ಯಾಕೆಂದರೆ
ಪರಮಾತ್ಮ ನನ್ನ ಹೃದಯದಲ್ಲೇ ಇದ್ದಾನೆ ಅಂತ ನಾನು ಅನುಭವ ಮಾಡ್ತಾಯಿದ್ದೆ. ರಾಮಕೃಷ್ಣ ಅದರದ್ದೆಲ್ಲ ಅವರು ಎಲ್ಲ ಹೇಳೋದು ಅದೇ ಅಲ್ವಾ, ಎಲ್ಲರ ಹೃದಯದಲ್ಲಿ ಇದ್ದಾನೆ ಪರಮಾತ್ಮ ಅಂತ. ನಾನು ಹಾಗೆ ಅವ್ರ ಮಾತು ಅಂದ್ಕೊಂಡ್ರೆ ನಾನು ಕರ್ಮ ಮಾಡುವಾಗಲೂ ಮಾತಾಡ್ತಾ ಪರಮಾತ್ಮ ನನ್ನ ಜೊತೆಲೇ ಇದ್ದಾರೆ, ನನ್ನ ಹೃದಯದಲ್ಲೇ ಇದ್ದಾರೆ ಅನ್ನುವಂಥ ಭಾವನೆಯಿಂದ ನಾನು ನಡ್ಕೊಳ್ಳುವಾಗ ಪರಮಾತ್ಮ ಅಷ್ಟು ದೂರ, ಈ ಜಗತ್ತಿನಿಂದ ದೂರ ಇರುವಂಥ ಪರಮಧಾಮದಲ್ಲಿ ಇರ್ತಾರೆ ಅಂತ ಅವ್ರು ಹೇಳಿದಾಗ ನನಗೊಂದು ಸ್ವಲ್ಪ ನಂಗೆ ಅವತ್ತು ತಡ್ಕೊಳ್ಳೋಕ್ಕೆ ಇದಾಗಲಿಲ್ಲ. ಮರುದಿವಸ ಕೋರ್ಸಿಗೆ ಬರೋದೋ ಬೇಡವೋ ಅಂತ ಯೋಚನೆ ಮಾಡಿದೆ. ಆದರೆ ಏನು ಹೇಳ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ಪುನಃ ನಾನು ಕಂಟಿನ್ಯೂ ಮಾಡಿದೆ. ಮತ್ತೆ ನನಗೆ ಕೇಳ್ತಾ ಅರ್ಥ ಆಯಿತು. ಅಕ್ಕವ್ರನ್ನೂ ಕೇಳಿದೆ ನಾನು ಅದು ಹೇಗೆ ಅಂತ. ಅಲ್ಲಿದ್ದರೂ ಸಹ ಅವ್ರು ಹೇಳಿದರು, ಅವತರಣೆ ಆಗಿದ್ದಾರೆ ಅಂತಂದರೆ ಇಲ್ಲಿ ನಮ್ಮ ಜೊತೆನೇ ಇದ್ದಾರೆ, ನಾವು ಅನುಭವ ಮಾಡ್ತೀವಿ, ನಾವು ಸಹ ನಮ್ಮ ತಲೆಯ ಮೇಲೆ ಪರಮಾತ್ಮನ ವರದಾನಿ ಹಸ್ತ ಇರೋದನ್ನು ಅನುಭವ ನಾವು ಮಾಡ್ತೀವಿ ಅಂತೆಲ್ಲ ಹೇಳಿದ್ರು ಅವರು. ಆ ರೀತಿ ಅವ್ರು ಹೇಳಿದ್ರಿಂದ ನನಗೆ ಸಮಾಧಾನ ಆಯಿತು. ಮತ್ತು ಕಂಟಿನ್ಯೂ ಅಲ್ಲಿ ತಿಳಿಸ್ಕೊಟ್ಟಂಥ ಜ್ಞಾನದಲ್ಲಿ ನಿಮಗೆ ಯಾವ ಒಂದು ಪಾಯಿಂಟ್ ತುಂಬ ಇಷ್ಟ ಆಯಿತು? ನಂಗೆ ಪರಮಾತ್ಮ ಜ್ಞಾನವೇ ತುಂಬ ಇಷ್ಟ. ಪರಮಾತ್ಮನ ಬಗ್ಗೆನೇ ತಿಳ್ಕೋಬೇಕು, ಅನುಭವ ಮಾಡಬೇಕು. ಮತ್ತು ನನಗೆ ರಾಮಕೃಷ್ಣ ಪರಮಹಂಸರು ಹೇಳುವಂಥ ಸಾಕ್ಷಾತ್ಕಾರಗಳ ಬಗ್ಗೆ ತುಂಬ ಆಸಕ್ತಿ. ಆ ಸಾಕ್ಷಾತ್ಕಾರ ಅವರು ರಾಮಕೃಷ್ಣರು ಎದುರೆದುರಿಗೆ ಮಾತಾಡ್ತಾಯಿದ್ರು ಗಾಳಿ ಜೊತೆಯಲ್ಲಿ. ಈ ಥರ ಎಲ್ಲ ಓದಿದ್ನಲ್ವ, ಸಾಕ್ಷಾತ್ಕಾರಗಳನ್ನ ಮಾಡ್ಕೋಬೇಕು ಅಂತ ತುಂಬ ಆಸಕ್ತಿ ಇತ್ತು ನನಗೆ. ಅದರಿಂದ ಪರಮಾತ್ಮನ ಪರಿಚಯ, ಪರಮಾತ್ಮನ ಜೊತೆ ಧ್ಯಾನ, ಅದೇ ನನಗೆ ಯೋಗವೇ ಮೊದಲಿಂದಲೂ ನನಗೆ ಅತೀವ ಆಸಕ್ತಿ ಅಂದರೆ ಅದೇನೆ. ಪರಮಾತ್ಮನ ತಿಳ್ಕೋಬೇಕು, ಪರಮಾತ್ಮನ ಹತ್ತಿರದ ಅನುಭವ ಮಾಡಬೇಕು, ಅದೇ ನನಗೆ ಹೆಚ್ಚು ಆಸಕ್ತಿ ಇದ್ದಂಥ ವಿಚಾರ. ನೀವು ಈ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗ್ತಾ ಇದ್ದಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ನಿಮ್ಮ ಹಸ್ಬೆಂಡ್ ಆಯಿತು, ಇಲ್ಲ ನಿಮ್ಮ ರಿಲೇಷನ್ಸ್ ಆಯಿತು, ಇಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯ ಕೊಲೀಗ್ಸು, ಅವ್ರು ಯಾರು ಅಪೋಸ್ ಮಾಡಲಿಲ್ವಾ? ಅಪೋಸ್ ಅಂತ ಹೇಳೋಕ್ಕಾಗಲ್ಲ. ಅದು ನಮ್ಮ ಯಜಮಾನರು, ನಮ್ಮ ಪತಿಯವರೆಲ್ಲ ತುಂಬ ಖುಷಿಯಾದರು, ಹಂಗೇನಿಲ್ಲ. ಮತ್ತೇನಾಯಿತು ಅಂತಂದರೆ, ನಾನು ಕೋರ್ಸು ತಗೊಳ್ತಿದ್ದ ಹಾಗೇ ನಾನು ಅಮೃತ ವೇಳೆ ಯೋಗನ ಶುರು ಮಾಡಿದೆ. 4 ಗಂಟೆ ಯೋಗ. 4 ಗಂಟೆ ಯೋಗ ಶುರು ಮಾಡಿದಾಗ ಏನಾಯಿತು ಅಂದರೆ, ನನಗೆ 5ನೇ ದಿನ ನಾನು ಅಮೃತ ವೇಳೆ ಯೋಗ ಮಾಡ್ತಾ ಇರುವಾಗ ಸಂಪೂರ್ಣ ಶರೀರದಿಂದ ಭಿನ್ನ ಸ್ಥಿತಿ, ಬಾಡಿಲೆಸ್ ಸ್ಟೇಜ್ ಅನುಭವ ಮಾಡಿದೆ. ಒಂದು 3-4 ನಿಮಿಷಗಳು ನನಗೆ ಅದು ಕಂಪ್ಲೀಟಾಗಿ ಅನುಭವ ಆಯಿತು. ಅದು ಅನುಭವ ಆಗಿದ್ರಿ ಮತ್ತೆ ನನಗೊಂದ್ಸಲಿ ಅನ್ನಿಸ್ತು, ಅಷ್ಟು ಬೇಗ ನಾನು ಏನು ಹೇಳ್ತಿರ್ಲಿಲ್ಲ. 5 ಕಾಲಿಗೆ ಹೇಳ್ತಿದ್ದೆ, 4 ಗಂಟೆಗೆಲ್ಲ ಹೇಳ್ತಾ ಇರಲಿಲ್ಲ. ಅದರಿಂದ ಏನಾದರೂ ಆ ಥರ ನಿದ್ದೆಗಣ್ಣು ಆ ಥರ ಏನಾದ್ರು ಅನುಭವ ಮಾಡಿದ್ನ ಅಂತ. ಆದರೆ ಮರುದಿನ ಸಹ ನನಗೆ ಅದು 6ನೇ ದಿವಸವೂ ಪುನಃ ಅನುಭವ ಆಯಿತು. 6ನೇ ದಿವಸ 7ನೇ ದಿವಸ 2 ಸಹ. ಅದರಿಂದ ನನಗೆ ಪಕ್ಕ ಒಂಥರ ನಿಶ್ಚಯ ಆಯಿತು, ನನಗೆ ಅನುಭವಗಳು ಬೇಕಾಗಿದ್ದು, ನನಗೆ ಬೇಕಾಗಿದ್ದೇ ಅದು ಅನುಭವಗಳು. ಸಾಕ್ಷಾತ್ಕಾರಕ್ಕೋಸ್ಕರನೇ ಬಂದಿದ್ದು. ಆದ್ದರಿಂದ ಯಾವಾಗ ಆ ಅನುಭವ ಆಯಿತು ನನಗೆ ತುಂಬ ಖುಷಿಯಾಗ್ಬಿಡ್ತು. ನಾನು ನನ್ನ ಪತಿಗೂ ಹೇಳಿದೆ, ನನಗೆ ಹಿಂಗೆ ಅನುಭವಗಳೆಲ್ಲ ಆಗ್ತಾಯಿವೆ ನನಗೆ ಅಂತಂದ್ಬಿಟ್ಟು. ಆಮೇಲೆ ಮತ್ತೇನಾಯಿತು ಅಂತಂದರೆ, ನಾನು ಆ ಅನುಭವದ ನಂತರ ನಾನು ಪರಮಾತ್ಮನಿಗೆ ಹೇಳಿದೆ, ಪರಮಾತ್ಮ ಬ್ರಹ್ಮಕುಮಾರೀಸ್ ಹೇಳ್ತಿದ್ದಾರೆ, ನೀನು ಈ ಜಗತ್ತಿಗೆ ಅವತರಣ ಮಾಡಿದೀಯ ಅಂತ. ನೀ ಜಗತ್ತಿಗೆ ಅವತರಣೆ ಮಾಡಿದ್ದು ಸತ್ಯ ಆಗಿದ್ದರೆ ನಾನು ನಿನ್ನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು, ನಿನ್ನನ್ನು ನೋಡಬೇಕು ನಾನು ಅಂತ. ಕೆಲವು ದಿನಗಳ ನಂತರ ಅಮೃತ ವೇಳೆಯಲ್ಲಿ ಪಾಯಿಂಟ್ ಆಫ್ ಲೈಟ್ ಅಷ್ಟೊಂದು ಬ್ರೈಟ್ ಆಗಿರುವಂಥದ್ದು ನನಗೆ ಎದುರುಗಡೆನೆ ಕಾಣಿಸ್ತು. ನಾನು ಆಗಲೂ ಸಹ ಅಂದ್ಕೊಂಡೆ, ನನ್ನ ಒಂದು ಭ್ರಮೆ ಮರುದಿನ ಸಹ ಅದೇ ಸಾಕ್ಷಾತ್ಕಾರ. ಅದಾದಮೇಲೆ ನನಗೆ ಪಕ್ಕ ಆಯಿತು, ಅಲ್ಲಿಗೆ ನನ್ನ ಭಕ್ತಿ ಮಾರ್ಗದ ಒಂದು ಸಂಸ್ಕಾರ ಆಲ್ಮೋಸ್ಟ್ ಹೊರಟೋಯ್ತು ಅಲ್ಲಿಗೆ. ನಾನು ಇದೇ ಯೋಗ, ಇದೇ ನನಗೆ ಬೇಕಾಗಿದ್ದೇ ಇದನ್ನು ಪರಮಾತ್ಮ ನನಗೆ ಕೊಡ್ತಿದ್ದಾರೆ ಅನ್ನುವಂಥ ನಿಶ್ಚಯ ನನಗಲ್ಲಿ ಬಂತು. ಮತ್ತು ಅದರಿಂದ ಏನಾಯಿತು ಅಂತಂದರೆ, ಅದನ್ನೇ ನಾನು ಎಲ್ರಿಗೂ ಕೆಲವರಿಗೆ ನಾನು ಹೇಳಿದೆ, ನಮ್ಮ ಕುಟುಂಬದವರೆಲ್ಲ ಏನು ಅಂತಂದರೆ ಎಲ್ಲ ಸ್ವಲ್ಪ ಎಜುಕೇಟೆಡ್ಡು, ಎಲ್ಲ ಒಳ್ಳೆಯ ಇದರಲ್ಲಿ ಇದ್ದಾರೆ. ಯಾರೂ ಸಹ ಒಬ್ಬರು ಸುದ್ದಿಗೆ ಒಬ್ಬರು ಹಿಂಗೆ ಬರಲ್ಲ. ಅವರಲ್ಲೂ ಕೆಲವರೆಲ್ಲ ಇದು SSY ಅದ್ರದ್ದೆಲ್ಲ ಮಾಡ್ಕೊಂಡಿದ್ದವರೆಲ್ಲ ಇದ್ದಾರೆ. ಹಾಗಾಗಿ ನನಗೇನು ಯಾರೂ ಸಹ ನನಗೆ ಅಡ್ಡಿ ಏನು ಮಾಡಲಿಲ್ಲ. ಯಾಕೆ ಹೋಗ್ತೀಯ ಅಂತೆಲ್ಲ ಯಾರು ಕೇಳಿಲ್ಲ. ನಮ್ಮ ಪತಿನೂ ಏನು ಮಾಡಲಿಲ್ಲ. ನಂತರ ಅವರೇ ಖುಷಿಯಿಂದ ಅವರಾಗೇನೆ ಕೋರ್ಸಿಗೆ ಬಂದರು. ಅಡ್ಡಿ ನನಗೆ ಯೋಗ ಮಾಡೋದಕ್ಕಾಗಲಿ ಅಥವಾ ಇದಕ್ಕಾಗಲಿ ನನಗೇನು ಅಡ್ಡಿ ಏನು ಮಾಡಲಿಲ್ಲ. ಆಮೇಲೆ ಧಾರಣೆ ಬಂದಾಗ ಸ್ವಲ್ಪ ಆಹಾರದ ವಿಷಯದಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಕೆಲವರು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು. ಆದರೆ ಅದನ್ನು ದಿನಗಳದಂತೆ ಎಲ್ರಿಗೂ ಅಭ್ಯಾಸ ಆಗೋಯ್ತು. ನಮ್ಮಲ್ಲಿ ಹೇಳಿದ್ನಲ್ಲ, ಒಬ್ರಿಗೊಬ್ರಿಗೆ ಯಾರೂ ಒಂಥರ ಡಿಸ್ಟರ್ಬ್ ಮಾಡುವಂಥ ಅಭ್ಯಾಸವೇ ಇಲ್ಲ ನಮ್ಮ ಫ್ಯಾಮಿಲಿ. ನಾವು 6 ಜನ ಅಕ್ಕ ತಂಗಿ
ನಿಮ್ಮ 4 ಜನ ಅಕ್ಕ ತಂಗಿಯರು 3 ತಮ್ಮ ಎಲ್ಲ ಇದ್ದರೂ ಸಹ ದೊಡ್ಡ ಕುಟುಂಬ ನಮ್ಮದು. ನಮ್ಮ ಪತಿ ಕಡೆದು ದೊಡ್ಡವರು 9 ಜನ. ಯಾರೂ ಸಹ ಯಾರನ್ನು ಡಿಸ್ಟರ್ಬ್ ಮಾಡುವ ಸ್ವಭಾವ ಇಲ್ಲದೇ ಇರೋದರಿಂದ ಯಾರೂ ಸಹ ನನಗೇನು ಬೇಡ ಅಂತ ಹೇಳಿದವರು ಯಾರಿಲ್ಲ. ಹಾಗಿದ್ರೆ ನೀವು ಅಲ್ಲಿ ಆ ಜ್ಞಾನವನ್ನು ತಿಳ್ಕೊಂಡಾದ ಮೇಲೆ ನಿಮ್ಮಲ್ಲಿ ಆಚಾರ ವಿಚಾರ ನಡೆ ನುಡಿ ಇವುಗಳಲ್ಲಿ ಏನೇನು ಬದಲಾವಣೆ ಆಯಿತು? ಯಾವ್ಯಾವ ರೀತಿ ಬದಲಾವಣೆ ಮಾಡಿಕೊಂಡ್ರಿ? ನನಗೆ ಒಂದು ವಿಶೇಷ ಅಂದರೆ ಬೇರೆಯವರಿಗೆ ದುಃಖ ಕೊಡಬಾರ್ದು ಅನ್ನುವಂಥ ವಿಚಾರ ಒಂದಿದೆಯಲ್ಲ, ಅದನ್ನು ಮೇಯ್ನಾಗಿ ನಾನು ತಗೊಂಡೆ. ಮತ್ತು ಪರಮಾತ್ಮ ಅಲ್ಲಿ ಜ್ಞಾನ ಕ್ಲಾಸ್ಗಳನ್ನ ಕೇಳುವಾಗ ಎಲ್ಲರ ಬಗ್ಗೆ ಶುಭ ಭಾವನೆ ಇಡಿ, ಶುಭ ಕಾಮನೆ ಇಡಿ, ಇದನ್ನೇ ಹೆಚ್ಚಾಗಿ ಹೇಳ್ತಾ ಇದ್ರಲ್ವ. ಇದನ್ನು ನಾನು ಪ್ರಾಕ್ಟಿಕಲ್ ತರೋದಕ್ಕೆ ಪ್ರಯತ್ನ ಮಾಡ್ತಾ ಹೋದೆ. ಅಂದರೆ ಯಾರ ಬಗ್ಗೆನೂ ಈಗ ಅಕಸ್ಮಾತ್ತಾಗಿ ಯಾರಾದರೂ ಈಗ ಪೇಷಂಟ್ಗಳು ಅಷ್ಟೇ ಮೊದಲು ತುಂಬ ಒಂಥರ ನಾನು ಡಾಕ್ಟ್ರು ಎನ್ನುವಂಥ ಒಂದು ಅಹಂಕಾರ ಒಂದು ಇತ್ತಲ್ವ. ಎಲ್ಲರೂ ಸಹ ಪರಮಾತ್ಮನ ಮಕ್ಕಳೇನೆ. ಯಾವಾಗ ಪರಮಾತ್ಮನ ಜ್ಞಾನ ನನಗೆ ಸಿಗ್ತಾ ಬಂತು, ಅವ್ರ ಬಗ್ಗೆ ಆವಾಗ ಏನಾಯಿತು ಅಂತಂದರೆ ಅವರು ಒಂದು ಸ್ವಲ್ಪ ವ್ಯತ್ಯಾಸ ಮಾತಾಡಿದರೂ ಜೋರಾಗಿ ಉತ್ತರ ಕೊಡುವಂಥದ್ದು ಎಲ್ಲ ಸ್ವಭಾವ ನನಗೆ ಇತ್ತು. ತುಂಬ ಇದ್ದೇ ಇರುತ್ತಲ್ವ, ಒಂಥರ ರೋಬ್ ತುಂಬ ಇತ್ತು ಮಾತ್ರ ನನ್ನಲ್ಲಿ. ಅಂದರೆ ಇದ್ದೇ ಇರುತ್ತೆ. ನಾನೊಬ್ಬ ವೈದ್ಯ ಡಾಕ್ಟ್ರು, ನಾನು ಪೇಷಂಟ್, ನಾನು ಹೇಳಿ ನನ್ನ ಅಂಡರಲ್ಲಿ ಇರಬೇಕು ಎನ್ನುವಂಥ ಭಾವನೆ. ಅಥವಾ ಈಗ ಯಾರು ಬಂದರೂ ಅಷ್ಟೇ ಅವ್ರಿಗೂ ಅಷ್ಟೇ ನನಗೆ ಜಾಸ್ತಿ ಗೌರವ ಕೊಡಬೇಕು ಅಂಥ ಭಾವನೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬಂದವು. ನಾನು ಅವರಿಗೆ ಅಕಸ್ಮಾತಾಗಿ ಅವರೇನಾದರೂ ಜೋರಾಗಿ ಹೇಳಿದರೂ ಸಹ ಅದು ಸರಿ ಇಲ್ಲ, ಅದು ನೀವು ಹೆಂಗೆ ಹೇಳ್ತೀರಿ ಅಂತ ಪೇಷಂಟ್ಗಳು ಹೆಚ್ಚೆಚ್ಚು ಕ್ರಾಸ್ ಕ್ವೆಶ್ಚನ್ಸು ಅದು ಮಾಡಿದರೂ ಸಹ ಸ್ವಲ್ಪ ಶಾಂತವಾಗಿ ಉತ್ತರ ಕೊಡೋದಕ್ಕೆ ಶುರು ಮಾಡಿದೆ. ಮತ್ತು ನನ್ನ ಪತಿ ಮತ್ತು ಮಗನ ಜೊತೆಯಲ್ಲೂ ಅಷ್ಟೇ ಅದೇ ಥರ. ಮತ್ತು ನನಗೆ ಶಾರೀರಿಕವಾಗಿಯೂ ನಾನು ಸ್ವಲ್ಪ ವೀಕ್ ಆಗಿದ್ದರಿಂದ ಕೆಲಸದ ಒಂದು ಟೆನ್ಷನ್ನು, ಪ್ರೆಷರ್ ತುಂಬ ಇತ್ತು ನನಗೆ. ಅದರಿಂದಾಗಿ ಎಲ್ಲರ ಜೊತೆ ಸ್ವಲ್ಪ ಸಿಡುಕ್ತನ ತುಂಬಾ ಇತ್ತು ನನ್ನ ಹತ್ರ. ಅದು ನಿಧಾನವಾಗಿ ನಾನು, ಯಾಕೆಂತಂದರೆ ದುಃಖ ಕೊಟ್ಟರೆ ನೀವು ದುಃಖಿಯಾಗಿಯೇ ಸಾಯ್ತೀರಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಅಂದಾಗ ನಾನು ಆದಷ್ಟು ಯಾರಿಗೂ ದುಃಖ ಕೊಡಬಾರ್ದು ಎನ್ನುವಂಥ ಒಂದು ಉದ್ದೇಶ, ಒಂದು ಗುರಿಯನ್ನು ನಾನು ಇಟ್ಕೊಂಡು ಮಾಡ್ತಾ ಹೋದೆ. ಸೊ ಅಂದರೆ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಯಾವುದೇ ರೀತಿಯೊಂದು ಒತ್ತಡ ಆಯಿತು ಅಥವಾ ರಿಸ್ಟ್ರಿಕ್ಷನ್ಸ್ ಆಯಿತು ಯಾವುದೂ ಬರಲಿಲ್ಲ. ಹಾಗಿದ್ದರೆ ನೀವು ಸೇವಾ ಕೇಂದ್ರಕ್ಕೆ ಹೋಗ್ತಾ ಇರಬೇಕಾದ್ರೆ ಪ್ರತಿದಿನ ಅಲ್ಲಿ ನಡೆಯುವಂಥ ಒಂದು ಸತ್ಸಂಗ ಏನಿರುತ್ತೆ ಅದನ್ನು ಕೇಳಬೇಕಾದ್ರೆ ಅಲ್ಲಿಗೆ ಬರುವಂಥ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದರು ಅಥವಾ ನಿಮ್ಮ ಥರ ಕೋರ್ಸ್ ತೊಗೊಳೋದಕ್ಕೆ, ಆ ಜ್ಞಾನ ತಿಳ್ಕೊಳ್ಳೋದಕ್ಕೆ ಅಥವಾ ಆ ಸತ್ಸಂಗವನ್ನು ಕೇಳೋದಕ್ಕೆ ಬರ್ತಾ ಇದ್ರಲ್ಲ, ಅವರೆಲ್ಲರೂ ನಿಮಗೆ ಯಾವ ರೀತಿ ಸಹಕಾರ ಕೊಟ್ಟರು ಅಥವಾ ಅವ್ರ ಜೊತೆ ನಿಮ್ಮ ಒಂದು ರಿಲೇಷನ್ಶಿಪ್ ಹೇಗಿತ್ತು? ಸುಮಾರು ನಮ್ಮಲ್ಲಿ ಅಲ್ಲಿ ಆಗ ಒಂದು 40-50 ಜನ ಬರ್ತಾ ಇದ್ರಲ್ಲಿ. ಮತ್ತು ಏನಾಯಿತು ಅಂತಂದರೆ ನಾವಲ್ಲಿ ಕ್ಲಾಸಿಗೆ ಹೋಗಿ ವಿಶೇಷ ಗುರುವಾರ ದಿವಸ ಅಲ್ಲಿ ನೈವೇದ್ಯ ಪ್ರಸಾದ ಹಂಚಿಕೆ ಇರುತ್ತೆ. ಪ್ರಸಾದ ಕೊಡ್ತಿದ್ರಲ್ವ. ನನಗೆ ಅದ್ರ ಬಗ್ಗೆ ಅಂದರೆ ಪರಮಾತ್ಮನ ಬಗ್ಗೆ ಅಷ್ಟು ನಿಶ್ಚಯ ಇದ್ದಿದ್ದರಿಂದ ನಾನು ಅಲ್ಲಿ ಪ್ರಸಾದ ಸ್ವೀಕಾರ ಅಲ್ಲೇ ನಾವು ಮಾಡ್ತಿದ್ವಿ. ನಾವು ಅಲ್ಲಿ ಏನಾಯಿತು ಅಂತಂದರೆ ಕೆಲವರು ಬೇರೆ ಅಂದರೆ ಬ್ರಾಹ್ಮಣ ಕಮ್ಯುನಿಟಿಗೆ ಇದ್ರದ್ದು ಲಿಂಗಾಯತ್ಸ್ ಇತ್ಯಾದಿ ಕಮ್ಯುನಿಟಿಯವರು ಎಲ್ಲ ಬರ್ತಾಯಿದ್ರು. ಅಲ್ಲಿ ಸೋದರಿಯರು ಏನಿದ್ರು ಅವರದ್ದು ಅವರು ಯಾವ ಇದು ನಮ್ಮಲ್ಲಿ ಜಾತಿ ಇತ್ಯಾದಿ ಕೇಳುವಂಥ ಅಭ್ಯಾಸವೇ ನಮಗಿಲ್ಲ. ನಾನು ಅದ್ರ ಬಗ್ಗೆ ಯೋಚನೆಯೂ ಮಾಡ್ತಾ ಇರಲಿಲ್ಲ. ಹಾಗೆ ಬರುವ ಕೆಲವರು ಏನು ಮಾಡ್ತಾಯಿದ್ರು ಅಂದರೆ ಅಲ್ಲಿ ಪ್ರಸಾದ ತಗೋತಾ ಇರಲಿಲ್ಲ. ಅವರು ಡಬ್ಬಿಗಳಲ್ಲಿ ಹಾಕ್ಸ್ಕೊಂಡು ಹೋಗಿ ಮನೆ ಕೆಲಸದವರಿಗೋ ಅಥವಾ ಬೇರೆ ಯಾರಿಗಾರೋ ಹಿಂಗೆ ಕೊಟ್ಟು ಬಿಡ್ತಾಯಿದ್ರು. ಯಾವಾಗ ನಾವು ಮೂಲ ಅಂದರೆ ನಮ್ಮದು ಬ್ರಾಹ್ಮಣ ಕಮ್ಯುನಿಟಿ ಆಗಿದ್ದರಿಂದ ಎಲ್ರಿಗೂ ಏನಾಯಿತು ಅಂದರೆ ಇವರು ಬ್ರಾಹ್ಮಣರಾಗಿ ಅಲ್ಲಿ ಪ್ರಸಾದ ತಗೋತಾರೆ ಅಂದಮೇಲೆ ನಾವು ತೊಗೊಳೋದ್ರೆ ಏನು ಅಂತ ಅವರು ಎಲ್ಲ ಪ್ರಸಾದ ತಗೊಳ್ಳೋಕೆ ಶುರು ಮಾಡಿದರು. ಅದು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಅಕ್ಕಂದಿರೇ ಹೇಳಿದರು, ನೀವು ತೊಗೊಳ್ಳೋದ್ರಿಂದ ಅಕ್ಕೋರೆ ನೋಡಿ ಅವರು ಎಲ್ಲ ತಗೋತಾ ಇದ್ದಾರೆ ಇವಾಗ ಅಂತ ಹೇಳಿಬಿಟ್ಟು. ಆ ಥರ ಆಟೋಮೆಟಿಕ್ ನನಗೆ ಗೊತ್ತಿಲ್ಲದ ಹಾಗೆ ಅದು ಒಂದು ಸಹಯೋಗ ಆಯಿತು. ಮತ್ತು ನಮ್ಮಲ್ಲಿ ಬರೋರು ಎಲ್ಲರೂ ಸಹ ಒಂಥರ ಇದು ಆಧ್ಯಾತ್ಮಿಕ ಮನೋಭಾವನೆಯವರೇ ಹೆಚ್ಚು ಬರ್ತಾರಲ್ವ ಮನೆಯಿಂದ ಸಹಕಾರ. ಮತ್ತು ಎಲ್ಲರಿಗೂ ಮೊದಲಿಂದನೂ ಪರಿಚಯದವರೇ, ಏನೂ ಗೊತ್ತೇ ಇಲ್ಲದವನು ಹಂಗೇನೇ ಅಲ್ಲ. ಹೆಚ್ಚಿನ ಕೆಲವರೆಲ್ಲ ನಮ್ಮ ಇದಕ್ಕೆ ಕ್ಲಿನಿಕ್ಗೆ ಬರುವಂಥವರಾಗಿದ್ದರು, ಪರಿಚಯನೂ ಇತ್ತು ನಮಗೆ. ಮತ್ತು ಒಂದು ಈ ವೈದ್ಯಕೀಯ ವೃತ್ತಿಯಿಂದಾಗಿ ಒಂದು ಸಾಮಾಜಿಕ ಸ್ಥಾನಮಾನ ಗೌರವ ನಮಗೂ ಇತ್ತಲ್ವ. ಆ ದೃಷ್ಟಿಯಿಂದ ಎಲ್ಲರೂ ತುಂಬ ಗೌರವದಿಂದ ಒಂದು ಸಹಕಾರವನ್ನು ಕೊಡ್ತಾಯಿದ್ರು. ಏನು ಸೇವೆ ಆಗಲಿ ಏನು ಮಾಡಲಿ ಎಲ್ಲ ಸಹಕಾರವನ್ನು ಕೊಡ್ತಾಯಿದ್ರು.
ನೀವು ಈ ಬ್ರಹ್ಮಕುಮಾರಿಯ ಹೆಡ್ ಕ್ವಾರ್ಟರ್ಸ್ ರಾಜಸ್ಥಾನ ಮೌಂಟ್ ಅಬಲ್ ಏನಿದೆ ಅಲ್ಲಿ ಯಾವಾಗಾದರೂ ಹೋಗಿದ್ದೀರಾ? ಹಾಂ, ಮೈಸೂರಿಗೆ ನಾವು ಶುರುವಿನಲ್ಲಿ 95ರಲ್ಲಿ ಜ್ಞಾನಕ್ಕೆ ಬಂದಿದ್ದು. ನಂತರ 96 ಡಿಸೆಂಬರ್ 31 ಪರಮಾತ್ಮನ ಮಿಲನಕ್ಕೆ ನಾವು ಅಲ್ಲಿಗೆ ಹೋದ್ವಿ, ನಾನು ಪತಿ ಇಬ್ಬರು. ನೀವು ಅಲ್ಲಿ ಮೊದಲನೇ ಬಾರಿ ಹೋದಾಗ ಆ ಸ್ಥಳವನ್ನು ನೋಡಿ ನಿಮಗೆ ಏನು ಅನ್ನಿಸ್ತು? ಯಾವ ಭಾವನೆಗಳು ಬಂತು ಅಲ್ಲಿ ನೋಡಿದಾಗ? ಅಲ್ಲಿ ನಮಗೆ ಖುಷಿ ತುಂಬ ಆಗ್ತಾಯಿತ್ತು. ವಿಶೇಷವಾಗಿ ಪಾಂಡವ ಭವನಕ್ಕೆ ಹೋದಾಗ ಏನಾಯಿತು ಅಂದರೆ, ನಾನು ಬ್ರಹ್ಮಬಾಬಾ ಅವರ ಜೀವನ ಚರಿತ್ರೆಯಲ್ಲಿ ಓದ್ತಾ ಇದ್ದೆ ಅಲ್ವ, ಮಕ್ಕಳನ್ನು ಆವೋ ಬಚ್ಚೆ ಅಂತ ಅವರು ಕೈ ನೀಡಿ ಕರಿತಾ ಇದ್ದರು ಅಂತ ನನಗೆ ಹಂಗೆ ಅನ್ನಿಸ್ತಾ ಇತ್ತು. ಅರೆ ನಾನೆಷ್ಟು ನನಗೆ ಆ ಭಾಗ್ಯ ಇಲ್ವಲ್ಲ, ಬ್ರಹ್ಮಬಾಬಾ ಅವರನ್ನು ಸಾಕಾರದಲ್ಲಿ ನೋಡುವಂಥದ್ದು, ಸಾಕಾರದಲ್ಲಿ ಪರಮಾತ್ಮನ ಡೈರೆಕ್ಟ್ ಮಿಲ್ನ ಆ ಥರ ಇಲ್ವಲ್ಲ ಅಂಥೇಳಿ. ಆದರೆ ಯಾವಾಗ ಶಾಂತಿ ಸ್ತಂಭ ಹತ್ತಿರ ಹೋದೆ ಅಲ್ಲಿ ಯೋಗ ಕೂತ್ಕೊಂಡಾಗ ನನಗೆ ಅಲ್ಲೇ ನಾನು ಅಲ್ಲಿವರೆಗೆ ಫರಿಷ್ಠ ರೂಪ ಹೇಗಿರುತ್ತೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಆದರೆ ಅಲ್ಲಿ ಆವಾಗ ಫರಿಷ್ಠ ರೂಪದಲ್ಲಿ ಬ್ರಹ್ಮಬಾಬಾ ಅವರು ಕೈ ನೀಡಿ ನಿಂತಿದ್ದನ್ನು ನೋಡಿದೆ. ಆ ಸಾಕ್ಷಾತ್ಕಾರ ಆಯಿತು ನನಗೆ ತುಂಬಾ ಖುಷಿ ಆಯಿತು. ಮತ್ತು ಅಲ್ಲಿ ಇದರಲ್ಲಿ ಕ್ಲಾಸ್ ಹಾಲಿಗೆ ಹೋದಾಗಲೂ ಸಂಪೂರ್ಣ ಶರೀರದಿಂದ ಭಿನ್ನ ಸ್ಥಿತಿಯ ಅನುಭವ ಎಲ್ಲ ಬಾಬಾ ಅವರು ಅಲ್ಲಿ ಅನೇಕ ಅನುಭವಗಳನ್ನ ನನಗೆ ಮಾಡಿಸಿದರು. ಹಾಗಾಗಿ ತುಂಬ ಖುಷಿಯಾಗ್ತಿತ್ತು. ಮತ್ತು ಇನ್ನೊಂದು ಅಂದರೆ ಪರಮಾತ್ಮನ ಮಿಲನ ಮಾಡುವಾಗಲೂ ಅಷ್ಟೇ, ಆಗ ಡೈಮಂಡ್ ಹಾಲ್ ಕಂಪ್ಲೀಟ್ ಆಗಿರಲಿಲ್ಲ. ಅದರ ಉದ್ಘಾಟನೆಗೆ ಬಾಬಾ ಅವರು ಅವತ್ತು ಬಂದಿದ್ದು. ಆದರೆ ಮುಕ್ಕಾಲು ಭಾಗ ಆಗಿತ್ತು ಅಷ್ಟೇ, ಪೂರ್ತಿ ಆಗಿರಲಿಲ್ಲ. ಕೂತ್ಕೊಳ್ಳೋದಕ್ಕೆ ಚೇರ್ಗಳದ್ದು ಅದೆಲ್ಲ ವ್ಯವಸ್ಥೆ ಇರಲಿಲ್ಲ. ನನಗೆ ಬೆನ್ನುಮೂಳೆ ತೊಂದರೆಯಿಂದಾಗಿ ಕೆಳಗೆ ಕೂತ್ಕೊಳ್ಳೋಕೆ ಹೆಚ್ಚೊತ್ತು ಕೂತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ. ಆದರೆ ಅವತ್ತು ನಾನು 3-4 ತಾಸು ಕೆಳಗೆ ಕೂತಿದ್ದೆ. ನನಗೊಂದು ರೀತಿ ಏನೋ ಕಷ್ಟದ ಅನುಭವನೇ ನನಗಾಗಲಿಲ್ಲ. ಅದು ಪರಮಾತ್ಮನ ಮಹಾವಾಕ್ಯಗಳನ್ನು ಕೇಳ್ತಾ ಅದರಲ್ಲಿ ಎಷ್ಟು ಒಂದು ಖುಷಿಯ ಅನುಭವ ಮಾಡ್ತಾ ಗೊತ್ತೇ ಆಗಿಲ್ಲ ನಂಗೆ. 4 ಗಂಟೆಗಳ ಕಾಲ ಆವಾಗ ತುಂಬ ಹೊತ್ತು ಬಂದು ಅವರು ಇದನ್ನು ಭೋಗ ಸ್ವೀಕಾರ ಮಾಡಿ ಎಲ್ಲ ಮಾಡಿ ಅಷ್ಟೊಂದು ಟೈಮು 4-5 ಗಂಟೆ ಕಾಲ ಇರ್ತಿದ್ರು. 6-6:30 ಬಂದರೆ 10:30-11 ಗಂಟೆವರೆಗೆ ಅಷ್ಟೊತ್ತು ಕೂತಿದ್ರೂ ಸಹ ನನಗೆ ಏನೂ ತೊಂದರೆ, ಶಾರೀರಿಕವಾಗಿ ನನಗೆ ತೊಂದರೆನೇ ಆಗಲಿಲ್ಲ. ಅದರಿಂದ ಮನಸ್ಸಿಂದ ತುಂಬ ಹಗುರವಾದ ಸ್ಥಿತಿಯ ಅನುಭವ ನನಗಾಯಿತು. ಅಲ್ಲಿಂದ ಹೊರಡುವಾಗಲೂ ನಾನು ತುಂಬ ಕಣ್ಣೀರು ಹಾಕ್ಕೊಂಡೇ ಬಂದೆ. ನನಗೆ ನನ್ನ ಮನೆಯೇ ಬಿಟ್ಟು ಬರ್ತಾ ಇದ್ದೀನಿ ಅನ್ನೋ ಅನುಭವ ನನಗೆ ಆಗ್ತಾಯಿತ್ತು. ಅಲ್ಲಿ ಎಲ್ಲ ಹೋದ್ರು, ನಾವು ಎಲ್ಲ ಸೈಟ್ ಸೀಯಿಂಗು ಎಲ್ಲ ಹೋದ್ವಿ, ನಾವೆಲ್ಲ ನೋಡಿದ್ವಿ. ಅದು ಮುಖ್ಯ ನನಗೆ ಆಕರ್ಷಣೆ ಆಗಿದ್ದು ಪಾಂಡವ ಭವನ. ಶಾಂತಿವನ ಇನ್ನೂ ಏನೋ ಡೆವಲಪ್ ಏನೂ ಆಗಿರಲಿಲ್ಲ. ಜ್ಞಾನ ಸರೋವರಕ್ಕೂ ನಾವು ಹೋಗಿದ್ವಿ, ಅಲ್ಲಿನ ಇದು ಮ್ಯೂಸಿಯಮ್ ಎಲ್ಲ ನೋಡಿದ್ವಿ. ಅದು ಮುಖ್ಯವಾಗಿ ಪಾಂಡವ ಭವನ. ಯಾಕೆಂತಂದರೆ ಪರಮಾತ್ಮ ನೇರವಾಗಿ ಬ್ರಹ್ಮರ ಶರೀರದಲ್ಲಿ ನಡೆದಾಡಿದ ಸ್ಥಾನ ಅನ್ನೋದು ಭಾವನೆ ಇತ್ತಲ್ವ, ಅಂದರೆ ತುಂಬ ಖುಷಿ ಕೊಡ್ತು. ಅನುಭವನೂ ತುಂಬ ಚೆನ್ನಾಗಾಯಿತು ನನಗೆ. ಅಲ್ಲಿ ದಾದಿಯರು ದೀದಿಯರು ಇರ್ತಾರೆ ಅಂತ ಎಲ್ಲ ಕೇಳಿದ್ದೀನಿ. ಸೊ ಅವರನ್ನೆಲ್ಲ ನೀವು ನೋಡಿ, ಅವರನ್ನು ನೋಡಿದಾಗ ನಿಮಗೇನು ಅನ್ನಿಸ್ತು? ಎಷ್ಟು ಮುಗ್ಧ ಅಂದರೆ ಮಕ್ಕಳ ಸ್ವಭಾವ ಇವ್ರದ್ದು ಅಂತ ಅನ್ನಿಸ್ತಾ ಇತ್ತು ನನಗೆ. ಅಂದರೆ ಅವರು ನಾವು ಮುರುಳಿಗಳನ್ನು ಸೇವಾ ಕೇಂದ್ರದಲ್ಲೂ ಕೇಳ್ತಾ ಇದ್ವಿ. ಮತ್ತು ನಾವು ಆ್ಯಕ್ಚುಲಾಗಿ ಈ ಜ್ಞಾನಕ್ಕೆ ಬಂದು 7ನೇ ತಿಂಗಳಲ್ಲೇ 7 ತಿಂಗಳಾದ ಮೇಲೆ ನಮ್ಮ ಮನೆಯಲ್ಲೇ ಗೀತಾ ಪಾಠಶಾಲೆನೋ ಮಾಡ್ಕೊಂಡಿದ್ವಿ. ನಾನೇ ಕ್ಲಾಸು ಮಾಡ್ತಾಯಿದ್ದೆ. ಆದರೆ ಅಲ್ಲಿ ಹೋದಾಗ ಪ್ರಕಾಶ್ಮಣಿ ದಾದಿಯವರು ಅವರೆಲ್ಲ ಕ್ಲಾಸ್ ಮಾಡುವಾಗ ಅದೇ ಮುರುಳಿ ಎಷ್ಟು ವಿಶೇಷ ಅನ್ನಿಸ್ತಾ ಇತ್ತಲ್ಲಿ. ಇದೇ ಮುರುಳಿನ ಅನ್ನಿಸ್ತಾ ಇತ್ತು ನನಗೆ. ಆ ಮುರುಳಿಯ ಅರ್ಥ ಭಾವವೇ ಬೇರೆ. ಅವರೇನು ಏನೂ ಎಕ್ಸ್ಪ್ಲೇನ್ ಏನೂ ಇಲ್ಲ, ಮುರುಳಿಯನ್ನೇ ಓದ್ಕೊಂಡು ಹೋಗ್ತಾಯಿದ್ರು. ಆದರೆ ಎಂಥ ಒಂದು ಅದರ ಅರ್ಥ ತಾನಾಗಿ ಅನುಭವಕ್ಕೆ ಬರ್ತಾಯಿತ್ತದು. ಅಂಥ ಒಂದು ಶಕ್ತಿಶಾಲಿಯಾದಂಥ ಮುರುಳಿ ಕ್ಲಾಸ್ಗಳು ಮತ್ತು ಬೇರೆ ಬೇರೆ ಎಲ್ಲ ಮಹಾರಥಿಗಳ ಕ್ಲಾಸನ್ನು ಕೇಳಿದೆ. ಆಮೇಲೆ ಜ್ಞಾನ ಸರೋವರದಲ್ಲಿ ಇವರು ಚಂದ್ರಮಣಿ ದಾದಿ ಕ್ಲಾಸ್ ಅವರು ಗುರುವಾರ ಅವರಲ್ಲಿದ್ದರು. ಅವರು ಅಷ್ಟೇ, ಅವ್ರ ಕ್ಲಾಸು ನಡೆದ ನಂತರ ಅವರ ಅನುಭವನೂ ಕೆಲವೊಂದು ಪಾಯಿಂಟ್ಸ್ ಹೇಳಿದರು. ಚಿಕ್ಕ ಮಕ್ಕಳ ಥರ ಬಾಬಾ ಹಮೇ ಓ ಕಿಲಾತಾತ ಐಸೇ ಚಲಾತಾತ ಅಂದರೆ ಎಷ್ಟು ಒಂದು ಚಿಕ್ಕ ಮಗು ತನ್ನ ಅನುಭವವನ್ನು ತಾಯಿ ಎತ್ತರ ಹೇಳ್ಕೊಳ್ಳೋ ಹಾಗೆ ಅಥವಾ ಹೇಳ್ಕೊಳ್ಳೋ ಹಾಗೆ ಅವರು ಎಲ್ಲರ ಮುಂದೆ ಹೇಳ್ತಾಯಿದ್ರು. ಎಷ್ಟು ಅಂದರೆ ನಿಷ್ಕಲ್ಮಶವಾದಂಥ ಹೃದಯ. ಆ ಒಂದು ಅವರ ಇದನ್ನು ನೋಡಿ ನನಗೆ ಹಂಗೆ ಅನ್ನಿಸ್ತಾ ಇತ್ತು, ಮನಸ್ಸು ಇವ್ರದ್ದೆಲ್ಲ ಎಷ್ಟು ಒಂದು ಇದಾಗಿದೆ ಅಂಥೇಳಿ. ಹಾಗಿದ್ರೆ ಆ ದಾದಿಯರಲ್ಲಿ ನೀವು ಏನೇನು ವಿಶೇಷತೆಗಳನ್ನು ನೋಡಿದ್ರಿ? ಇದೇ ವಿಶೇಷತೆ ಅವರಲ್ಲಿ. ಅಂಥ ಒಂದು ಮುಗ್ಧ ಭಾವನೆ,
ಮುಗ್ಧವಾದಂತಹ, ಯಾರ ಬಗ್ಗೆಯೂ ಸಹ ಕೆಟ್ಟದನ್ನೇ ಅನುಭವನೇ ಮಾಡದೇ ಇರುವಂಥ ಭಾವನೆಗಳನ್ನೇ ನಾನು ನೋಡಿದ್ದು. ಇಲ್ಲಾಂದ್ರೆ ಅಷ್ಟು ಅವರ ಶಬ್ದಗಳಲ್ಲಿ ಅಷ್ಟು ಶಕ್ತಿ ಬರಲಿಕ್ಕೆ ಹೇಗೆ ಸಾಧ್ಯ? ಅದೇ ಮುರಳಿ ಕ್ಲಾಸ್ ಇರ್ಬೋದು, ಅಥವಾ ಅದೇ ಕ್ಲಾಸ್ಗಳನ್ನು ಅವರು ಬೇರೆ ಮಾಡ್ತಾ ಇರ್ಬೋದು, ಆದರೆ ಅದು ತಕ್ಷಣಕ್ಕೆ ಅನುಭವಕ್ಕೆ ಬಂದು ಬಿಡ್ತಾ ಇತ್ತಲ್ವ, ಅದು ಅನುಭವ ಆಗ್ತಾಯಿತ್ತು ನನಗೆ. ಹಾಗಾಗಿ ನನಗೆ ಅನ್ನಿಸ್ತು ಇವರಲ್ಲಿ ವಿಶೇಷ ಶಕ್ತಿ ಇದೆ. ಆ ಶಕ್ತಿಯ ಮೂಲಕ ಅವರ ಒಂದು ಮಾನಸಿಕ ಬೌದ್ಧಿಕವಾಗಿ ಅವರು ಅಷ್ಟೊಂದು ಉನ್ನತ ಮಟ್ಟದ ಆಧ್ಯಾತ್ಮಿಕ ಸ್ಥಳವನ್ನು ಮುಟ್ಟಿದ್ರೂ ಸಹ ಅವರಲ್ಲಿ ಅದರ ಅಹಂಕಾರ ಆಗಲಿ ಅದೆಂಥದೂ ಇಲ್ಲ. ಮಗುವಿನ ಮುಗ್ಧ ಸ್ವಭಾವವೇ ಇದೆ. ಅಂದರೆ ಆ ಸರಳತೆ, ಎಷ್ಟೊಂದು ಸರಳತೆಯೇ ನನ್ನನ್ನು ಹೆಚ್ಚು ಆಕರ್ಷಿಸಿದ್ದು. ಇಷ್ಟು ಮುಗ್ಧ ಸ್ವಭಾವ ಇವ್ರದ್ದು, ಇಷ್ಟ ಸರಳತೆ. ಹೆಚ್ಚಿಗೆ ಏನು ಅವರು ಬೇಕಾದಷ್ಟು ಆಧ್ಯಾತ್ಮಿಕದಲ್ಲಿ ಹಿಮಾಲಯ ಪರ್ವತದಂತೆ ಆಗಿದ್ದರೂ ಸಹ ಅವರೇನು ಜಾಸ್ತಿ ಅನುಭವ ಜಾಸ್ತಿ ಏನು ಹೇಳ್ತಾ ಇರಲಿಲ್ಲ. ಬಾಬಾ ಏನು ಹೇಳ್ತಾರೆ ಅದನ್ನೇ ಹಾಗೇನೆ, ಆದರೆ ಅದರಲ್ಲಿ ಅಷ್ಟು ಶಕ್ತಿ ತುಂಬಿತ್ತು ಹೇಳ್ತಾ ಇದ್ದರು ಅಂತ. ತುಂಬ ಸರಳವಾದ ವಿಚಾರ ಅಷ್ಟೇ. ಗುಲ್ಜಾರ್ ದಾದಿಯವರು ಅಷ್ಟೇ ಅಂಥ ಒಂದು ನಿಮಗೆ ಆತ್ಮವನ್ನೇ ನೋಡಬೇಕು, ಅವ್ರು ಕ್ಲಾಸು ಮಾಡ್ತಾ ಅದನ್ನೇ ಹೇಳಿದರು. ಆತ್ಮವನ್ನೇ ನೋಡಿಕೊಂಡು ನಾನು ಇರಬೇಕು ಅಂತ ಏನೂ ಇಲ್ಲ, ಆತ್ಮ ಅಂತ ತಿಳ್ಕೊಳ್ಳಿ, ಮಾತಾಡಿ, ಬಾಬಾ ಅವ್ರು ನೆನಪು ಮಾಡಿ ಅಷ್ಟೇ. ನಿಮಗೇನೂ ಆಗಲ್ವಾ ಬಾಬಾ ಬಾಬಾ ಅಂತ ಅನ್ನಿ, ಇನ್ನೇನೂ ಆಗಲಿಲ್ವಾ ನಗ್ತಾ ಕೂತ್ಕೊಳ್ಳಿ ಸಾಕು ಅಂತ ಹೇಳ್ತಾಯಿದ್ರು. ಅಷ್ಟು ಸರಳವಾದ ವಿಧಾನಗಳು. ಈಗ ನಾವು ಲೈಟ್ ಹೌಸು ಮೈಟ್ ಹೌಸು ಅದನ್ನು ಮಾಡಬೇಕು ಅಂಥದ್ದೆಲ್ಲ ಏನೂ ಶಬ್ದಗಳಿಲ್ಲ, ಅತ್ಯಂತ ಸರಳ. ಬಾಬಾ ಬಾಬಾ ಅನ್ನಿ. ಆತ್ಮಿಕ ಸ್ಥಿತಿ ಮಾಡ್ಕೊಳ್ಬೇಕಾ, ಆತ್ಮವನ್ನೇ ನೋಡಬೇಕು, ಪಾಯಿಂಟ್ ಆಫ್ ಲೈಟು ಅಂಥದ್ದೆಲ್ಲ ಅಲ್ಲ, ಅದು ಆಗುತ್ತೆ. ಆದರೆ ನೀವು ಸರಳ ವಿಧಾನದಲ್ಲಿ ಗೊತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ಇದಾದರೂ ಮಾಡಿ. ಹೌದು, ಅಷ್ಟೇ ಮಾಡಿ. ಸರಳ ವಿಧಾನದ ಯೋಗ, ಇದನ್ನು ಜ್ಞಾನ ಯೋಗ ಧಾರಣ ಸೇವೆಯೇ ಅವ್ರು ಹೇಳ್ತಾ ಇದ್ದಿದ್ದು. ಬಾಬಾ ಬಾಬಾ ಅಂದ್ಕೊಂಡು ಕರ್ಮ ಮಾಡಿ. ಗುಲ್ಜಾರ್ ದಾದಿ ಅಂತೂ ಅದನ್ನೇ ಹೇಳ್ತಾ ಇದ್ದಿದ್ದು. ಕರ್ಮ ಯೋಗಿ ಆಗೋದು ಹೇಗೆ? ಬಾಬಾ ನೆನಪಲ್ಲಿ ಬಾಬಾ ಬಾಬಾ ಅಂದ್ಕೊಂಡು ಮಾಡಿ ಅಷ್ಟೇ. ಸರಳ ವಿಧಾನದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅಂಥ ಕ್ಲಾಸ್ಗಳನ್ನ ಕೇಳಿ ನಂಗೆ ತುಂಬಾ ಖುಷಿ ಆಯಿತು. ಇಂಥ ಸರಳ ವಿಧಾನ ಅದು ನನಗೆ ಹೆಚ್ಚು ಆಕರ್ಷಿತ ಆಯಿತು. ನೀವು ಹೇಳಿದ್ರಿ ನೀವು ಈ ಆಧ್ಯಾತ್ಮಿಕ ಜ್ಞಾನವನ್ನು ತಗೊಂಡಾದಮೇಲೆ ನಿಮ್ಮ ಪತಿನೂ ಸಹ ಈ ಆಧ್ಯಾತ್ಮಿಕ ಜ್ಞಾನವನ್ನು ಅವ್ರಿಗೆ ತಿಳಿಸಿದ್ರಿ ಅಂತ. ಹಾಗಿದ್ರೆ ಅವರು ಅಷ್ಟು ಸುಲಭವಾಗಿ ಈ ಜ್ಞಾನವನ್ನು ಒಪ್ಕೊಂಡ್ರ, ಅಥವಾ ನನಗೆ ಬೇಡ ನೀನು ಹೋಗ್ತಾ ಇರೋ ಸಾಕು ಆ ಥರ? ಹಂಗೆ ಹೇಳಲೇ ಇಲ್ಲ ಅವರು ಆರಾಮಾಗಿ ಅವರೇನೇ 7 ದಿವಸ ನಾವು ಕೋರ್ಸ್ ತೊಗೊಂಡಾದ್ಮೇಲೆ ನಮಗೇನು ಅಂದರೆ ಡೈಲಿ ಕ್ಲಾಸಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಹೇಳಿದ್ನಲ್ಲ ಪ್ರೊಫೆಷನ್ ಇದ್ದದ್ದು ನಮ್ಗೆ ಆ ಟೈಮ್ನಲ್ಲಿ ಸಂಜೆ ಹೊತ್ತು ಕ್ಲಾಸ್, ಬೆಳಗ್ಗೆ ಅಂತೂ ಬೆಳಗ್ಗೆನೂ, ಯಾಕೆಂದರೆ ಇವರಿಗೆ ರಾತ್ರಿನೂ ಒಂದೊಂದ್ಸಲ ಹೇಳ್ಬೇಕಾಗ್ತಿತ್ತು ಪೇಷಂಟ್ಗಳು ಮನೆಯೇ ಅಲ್ಲೇ ಇದ್ದಿದ್ದರಿಂದ. ಬೆಳಗ್ಗೆ ಬೇಗ ಎದ್ದು ನಮಗೆ ಬೆಳಗಿನ ಕ್ಲಾಸಿಗೆ ಹೋಗೋಕ್ಕಾಗ್ತಿರಲಿಲ್ಲ. ಸಂಜೆ ಕ್ಲಾಸಿಗೆ ಹೋಗೋದಕ್ಕೂ ಪೇಷಂಟ್ಗಳನ್ನ ಬಿಟ್ಟು ಅಂದರೆ ನಾವು ವಾರಕ್ಕೆ 2 ದಿನ ಹೋಗ್ತಾ ಇದ್ದಿದ್ದು. ಭಾನುವಾರ ಮತ್ತು ಗುರುವಾರ ಮಾತ್ರ. ಗುರುವಾರ ಬೆಳಗ್ಗೆ ಹೋಗ್ತಿದ್ವಿ, ಭಾನುವಾರ ಸಂಜೆ ಕ್ಲಾಸಿಗೆ ಹೋಗ್ತಾಯಿದ್ವಿ. ಅದರಿಂದ ಅವರೇನೇ ಮುಂದೆ ನಿಂತು ನಾವು ಗೀತಾ ಪಾಠಶಾಲೆ ಮಾಡೋಣ, ನಿತ್ಯ ಕೇಳಬೇಕು ಈ ಜ್ಞಾನವನ್ನು ಅನ್ನೋದು ರೀತಿಯಿಂದ ಅವರು ಸಹ ಆಸಕ್ತಿಯಿಂದ ನಮ್ಮಲ್ಲೇ ಶುರು ಮಾಡೋದಕ್ಕೆ ಮುಖ್ಯ ಪ್ರೇರಣೆನೇ ಅವರು. ನಮ್ಮಲ್ಲೇ ಮಾಡೋಣ ಅಂತ ಗೀತಾ ಪಾಠಶಾಲೆಯನ್ನು ಅವನ್ನೆಲ್ಲ ಅಕ್ಕಂದಿರನ್ನೆಲ್ಲ ಕೇಳಿ ನಮ್ಮಲ್ಲೇ ಶುರು ಮಾಡಿದ್ರು. ಅಂದ ಅವರೇನು ಇದರಲ್ಲಿ ಬೇಡ ಏನು ಭಾವನೆ ಏನು ಅವರಿಗಿರಲಿಲ್ಲ. ಅಂದರೆ ಅವ್ರಿಗೂ ಸಹ ಈ ಜ್ಞಾನ ತುಂಬ ಇಷ್ಟ ಆಯಿತು. ಹೌದು, ಆಸಕ್ತಿಯಿಂದ ಅವರು ಸಹ ಯೋಗ ಎಲ್ಲ ಮಾಡೋಕ್ಕೆ ಶುರು ಮಾಡಿದರು. ಮತ್ತು ಅವರಿಗೂ ಅನುಭವ ಚೆನ್ನಾಗಿ. ನೀವು ಮೌಂಟ್ ಆಬುಗೆ ಹೋಗಿದ್ದೆ ಅಂತ ಹೇಳಿದ್ರಿ, ಜೊತೆಗೆ ನಿಮ್ಮ ಪತಿ ಯಾರಿದ್ರು ಅವ್ರನ್ನೂ ಕರ್ಕೊಂಡು ಒಟ್ಟಿಗೆ ಹೋಗಿದ್ವಿ, ಒಟ್ಟಿಗೆ ಹೋಗಿದ್ರಿ. ಸೊ ಅಲ್ಲಿಂದ ವಾಪಸ್ ಬಂದ ಮೇಲೆ ಅಲ್ಲಿ ಅಂಥ ಸ್ಥಳವನ್ನು ನೋಡಿ, ಅಲ್ಲಿ ಅಂಥ ಮಹಾನ್ ದಾದಿಯರನ್ನೆಲ್ಲ ನೋಡಿ ವಾಪಸ್ ಬಂದಾದ ಮೇಲೆ ನಿಮ್ಮ ಜೀವನದಲ್ಲಿ ಮತ್ತೆ ಯಾವ ರೀತಿ ಪರಿವರ್ತನೆಗಳನ್ನು ಮಾಡಿಕೊಂಡ್ರಿ? ಯಾಕಂದರೆ ಅವ್ರನ್ನ ನೋಡಿ ಬಂದಿರ್ತೀರಿ, ಅವರಿಂದ ಒಂದು ಇನ್ಸ್ಪಿರೇಷನ್ ತೊಗೊಂಡಿರ್ತೀರಿ. ಸೊ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಮತ್ತೇನು ಪರಿವರ್ತನೆಗಳನ್ನು ಮಾಡಿಕೊಂಡ್ರಿ? ಅಂದರೆ ಹೋಗೋಕ್ಕೆ ಮೊದಲು ನನಗೆ ಅಂದರೆ ನಾನೇ ಜಾಸ್ತಿ ಅಂದರೆ ನನ್ನ ಯೋಗದ ಬಗ್ಗೆ, ನನ್ನ ಒಂದು ಜ್ಞಾನದ ಬಗ್ಗೆ ನಾನು ಕ್ಲಾಸು ಎಲ್ಲ ನಡೆಸ್ತಾ ಇದ್ನಲ್ಲ, ನನಗೊಂದು ಸ್ವಲ್ಪ ಬುದ್ಧಿಯ ಒಂದು ಹೆಮ್ಮೆ ಅಥವಾ ಇದಿತ್ತು. ನಾನು ತುಂಬ ಜಾಸ್ತಿ ಇತ್ತು ನನಗೆ. ನಾನೇ ತಿಳ್ಕೊಂಡಿದ್ದೀನಿ ಸ್ವಲ್ಪ ಶುರುವಿನಲ್ಲಿ ಜಾಸ್ತಿ ಓದ್ತೀವಲ್ವ, ಬೇರೆ ಬೇರೆ ಅವ್ಯಕ್ತವಾಣಿಗಳು ಕ್ಲಾಸುಗಳು ಅದನ್ನೆಲ್ಲ ತುಂಬ ಓದ್ತಾ ಇದ್ದಿದ್ದರಿಂದ
ಪ್ಯೂರಿಟಿ ಪೇಪರು ಈ ಮ್ಯಾಗ್ಝಿನ್ಗಳು ಎಲ್ಲ ಓದಿ ನಮ್ಮಷ್ಟು ತಿಳ್ಕೊಂಡವರೇ ಯಾರೂ ಇಲ್ಲ ಅಂಥೇಳಿ ಜ್ಞಾನ ಯೋಗದಲ್ಲಿ ನಾನೇ ಮುಂದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಆಗ ಅಲ್ಲಿ ಹೋಗಿ ನೋಡಿದಾಗ ಸಾಗರದಂಥ ಸಮುದ್ರದಂತಹ ವಿಶಾಲವಾದಂತಹ ದಾದಿಯರು ಅಷ್ಟು ಸರಳ ಜೀವನ, ಅಷ್ಟು ಸರಳವಾಗಿ ಮಾತಾಡ್ತಾರೆ, ಎಲ್ಲರೊಂದಿಗೆ ಬೆರೀತಾರೆ. ನಮ್ಮ ಜೊತೆ ಕೆಲವರನ್ನ ನಮ್ಮ ಲಕ್ಷ್ಮೀಬೇಂಜಿಯವ್ರನ್ನ ಮಿಲನ ಮಾಡಿಸಿದ್ರು ದೇವಿ. ಅಷ್ಟು ಸರಳವಾಗಿ ಎಲ್ಲರ ಜೊತೆ ಮಿಲನ ಮಾಡ್ತಾರೆ, ನಮ್ಮವರು ಎನ್ನುವ ಭಾವನೆಯಿಂದ ಮಿಲನ ಮಾಡ್ತಾರೆ ಅಂದಾಗ ನನಗೆ ಅದಕ್ಕೆ ಅಹಂಕಾರ, ನನ್ನ ಅಹಂಕಾರದ ಬಗ್ಗೆ ನನಗೆ ಒಂಥರ ಅಸಹ್ಯ ಅಂತ ಅನ್ನಿಸ್ತಾ ಶುರುವಾಯಿತು. ನನಗೆ ನಿಜವಾಗ್ಲೂ ಅವ್ರು ನೋಡಿದ್ಮೇಲೆ ಏನೂ ಇಲ್ಲ. ನೋಡಿದರೆ ನಮ್ಮ ಯೋಗ ನನ್ನನ್ನು ಗೊತ್ತಿರುವಂಥ ಜ್ಞಾನ ಅದ್ರ ಮುಂದೆ ಏನೂ ಅಲ್ಲ. ನಾನು ಅಂತಹ ಒಂದು ಮಟ್ಟಕ್ಕೆ ತಲುಪಬೇಕಾಗಿದೆ, ಆ ಒಂದು ಭಾವನೆ ನನಗೆ ಬಂತು. ಅದರಿಂದ ಅದರ ಕಡೆ, ಯೋಗದ ಕಡೆಗೆ, ಆ ರೀತಿಯ ಅವರ ಕ್ಲಾಸ್ಗಳ ಕಡೆಗೆ ಸ್ವಲ್ಪ ನಾನು ಹೆಚ್ಚು ಗಮನ ಕೊಡೋಕ್ಕೆ ಶುರು ಮಾಡಿದೆ. ಅಕ್ಕರೆ ನಿಮ್ಮ ಈ ಆಧ್ಯಾತ್ಮಿಕ ಅನುಭವವನ್ನು ಕೇಳ್ತಾ ಇದ್ದರೆ ಇನ್ನೂ ಕೇಳಬೇಕು ಅನಿಸುತ್ತೆ. ಆದರೆ ಸಮಯದ ಒಂದು ಅಭಾವದಿಂದ ನಾನು ಈ ಸಂಚಿಕೆಯನ್ನು ಇಷ್ಟಕ್ಕೆ ನಿಲ್ಲಿಸ್ತೀನಿ. ನೀವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವನದ ಅನುಭವಗಳಿಂದ ಅವ್ರಿಗೂ ಸಹ ಪ್ರೇರೇಪಣೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ತಾವು ತಮ್ಮ ಅಮೂಲ್ಯ ಸಮಯವನ್ನು ಈ ಸಂಚಿಕೆಗೆ ಕೊಟ್ಟು ನಮ್ಮ ವೀಕ್ಷಕರಿಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಬಹಳ ಬಹಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆ ಜೀವನದಲ್ಲಿ ಎಷ್ಟೆಲ್ಲ ಪರಿವರ್ತನೆಗಳನ್ನು ತರುತ್ತೆ. ಯಾರಲ್ಲಿ ನಾನು ನನ್ನದು ಅನ್ನುವಂಥ ಒಂದು ಅಹಂಕಾರ ಇರುತ್ತೋ ಅಂಥ ಅಹಂಕಾರವನ್ನು ಸಹ ಆಧ್ಯಾತ್ಮಿಕತೆಯಿಂದ ತೊಡೆದು ಹಾಕ್ಬೋದು. ಅಂಥ ಅಹಂಕಾರವನ್ನೂ ಸಹ ನಾವು ಮೆಟ್ಟಿ ನಿಲ್ಲಬಹುದು. ಅದರಿಂದ ನಮ್ಮ ಜೀವನ ಇನ್ನೂ ಸರಳವಾಗುತ್ತೆ ಮತ್ತು ಎಲ್ರಿಗೂ ಪ್ರಿಯವೂ ಆಗುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.